ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈ ಬ್ರೇಕ್. ಸಚಿವ ಸ್ಥಾನದ ಆಸೆಯಲ್ಲಿದ್ದವರಿಗೆ ಭಾರಿ ನಿರಾಸೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಭಾರಿ ಕುತೂಹಲ. ಸಂಪುಟ ವಿಸ್ತರಣೆಗೆ 2.5 ವರ್ಷಗಳ ಗಡುವು ನೀಡಲಾಗಿದೆ. ಸದ್ಯಕ್ಕೆ ಯಾವುದೇ ಬೇಡಿಕೆಗೆ ಒಪ್ತಾ ಇಲ್ಲ ಹೈಕಮಾಂಡ್. ಏನೇ ಇದ್ರೂ ಡಿಸೆಂಬರ್ ನಂತರ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಈ ಸಂದೇಶವನ್ನು ರವಾನಿಸಿಬಿಟ್ಟಿದ್ದಾರೆ. ನೋಡಿ, ಬಹಳ ಜನ ಸಂಪುಟ ವಿಸ್ತರಣೆ ಆಗತ್ತೆ, ನಮಗೊಂದಷ್ಟು ಸ್ಥಾನಮಾನಗಳು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಈಗ ಅದಾಗ್ತಾ ಇಲ್ಲ. ಹೈಕಮಾಂಡ್ ಹೇಳ್ಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಈಗ ತಗೊಳ್ಳೋಕೆ ಹೋಗಬೇಡಿ, ಯಥಾಸ್ಥಿತಿ ಮುಂದುವರಿಲಿ, ಈಗೇನಿದೆಯೋ ಅದೇ ಮುಂದುವರ್ಕೊಂಡು ಹೋಗಲಿ. ಏನಾದರೂ ಬದಲಾವಣೆ ಅನ್ನೋದಿದ್ರೆ ಡಿಸೆಂಬರ್ ಆದಮೇಲೆ ನೋಡೋಣ. ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಬದಲಾವಣೆಗೆ ನಾವು ಕೈ ಹಾಕೋದು ಬೇಡವೇ ಬೇಡ, ನಾವಂತೂ ಅದಕ್ಕೆ ಒಪ್ಪಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಹಾಗಾದರೆ ಏನು ಲೆಕ್ಕಾಚಾರ ಹಾಕ್ತಾ ಇದೆ? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಜನಾಯಕರದ್ದು ಒಂದು ಥರ ಲೆಕ್ಕಾಚಾರ ಇರುತ್ತೆ. ಆ ಬಣ್ಣ ಈ ಬಣ್ಣ, ಅವ್ರಿಗೆ ಅವಕಾಶ ಸಿಗಬೇಕು, ಇವ್ರಿಗೆ ಅವಕಾಶ ಸಿಗಬೇಕು, ಬಹಳ ವರ್ಷಗಳಿಂದ ಇದ್ದೀನಿ, ನನಗೆ ಅವಕಾಶ ಸಿಗಲ್ವಾ, ಆ ಥರದ್ದೆಲ್ಲ. ಬಟ್ ಹೈಕಮಾಂಡ್ನ ನಾಯಕರ ಲೆಕ್ಕಾಚಾರ ಮಾತ್ರ ಬೇರೆಯೇ ಇದೆ. ಏನು ಲೆಕ್ಕಾಚಾರ? ಸರ್ಕಾರಕ್ಕೆ 2.5 ವರ್ಷಗಳು ಕಂಪ್ಲೀಟ್ ಆಗಬೇಕು. ಅಲ್ಲಿವರೆಗೂ ಯಾವುದೇ ಬೇಡಿಕೆಗಳು ಅನ್ನೋದು ಬೇಡವೇ ಬೇಡ, ನಮ್ಮ ಮುಂದೆ ಇಡ್ಲೂಬೇಡಿ. ಆ ನಂತರ ಸಂಪುಟ ಪುನರಚನೆ ಮಾಡೋ ಬಗ್ಗೆ ಚಿಂತನೆ ಮಾಡೋಣ. 10ಕ್ಕೂ ಹೆಚ್ಚು ಪ್ರಭಾವಿ ಸಚಿವರ ಹುದ್ದೆಯನ್ನು ತೆರವು ಮಾಡುವ ಸಾಧ್ಯತೆ, ಹೊಸಬರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಸಿದ್ಧತೆ. ದೇವರಾಜು ಅರಸು ದಾಖಲೆಯನ್ನು ಮುರಿಯೋದಕ್ಕೆ ಚಾನ್ಸಸ್ ಇದೆ. ಸುದೀರ್ಘ ಅವಧಿಯ ಸಿಎಂ ಆಗಿದ್ದಂಥ ದೇವರಾಜು ಅರಸು ಸಿಎಂ ಸಿದ್ದರಾಮಯ್ಯಗೆ ಅವಕಾಶವನ್ನು ಕೊಟ್ಟ ಹೈಕಮಾಂಡ್. ಹೀಗಾಗಿ ಸಂಪುಟ ಸರ್ಕಸ್ಗೆ ಹೈಕಮಾಂಡ್ಗೆ ಬ್ರೇಕ್ ಹಾಕ್ತಾ ಇರೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ನ ಈ ನಡೆಯ ಬಗ್ಗೆ ಸಹಜವಾಗಿ ಪಕ್ಷದೊಳಗೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. 2.5 ವರ್ಷ ಕಂಪ್ಲೀಟ್ ಆಗಲಿ, ಅಲ್ಲಿವರೆಗೂ ಏನೂ ನಿರ್ಧಾರ ತಗೋಬೇಡಿ, ಯಾವುದೇ ರೀತಿಯಾದಂಥ ಮೇಜರ್ ಡಿಸಿಷನನ್ನು ತೆಗೆದುಕೊಳ್ಳೋದೇ ಬೇಡ. ಇದರಿಂದ ಪಕ್ಷಕ್ಕೆ ಹಿನ್ನಡೆ ಆಗುತ್ತೋ, ಡ್ಯಾಮೇಜ್ ಆಗುತ್ತೋ, ಅಥವಾ ಏನಾಗುತ್ತೋ ಆ ಲೆಕ್ಕಾಚಾರಗಳು ಹೈಕಮಾಂಡ್ ಏನಿದೆಯೋ ಗೊತ್ತಿಲ್ಲ. ಆದರೆ ಹೈಕಮಾಂಡ್ಗೇನು ಅಂತಂದರೆ ಎಲ್ಲವೂ ಸಲೀಸಾಗಿ ಹೋಗ್ತಾ ಇರಬೇಕಾದ್ರೆ ಯಾವುದೇ ನಿರ್ಧಾರಗಳು ಬೇಡ ಅನ್ನೋ ರೀತಿಯಲ್ಲಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಹೈಕಮಾಂಡ್ನ ಈ ನಡೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ನಾಯಕರುಗಳ ಲೆಕ್ಕಾಚಾರ ಒಂದಾಗಿತ್ತು, ಕೆಲವರು ಅವಕಾಶ ಸಿಗ್ಬೋದು ಅನ್ನುವಂಥ ಖುಷಿಯಲ್ಲಿದ್ದರು. ಬಟ್ ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಈಗ ತೆಗೆದುಕೊಳ್ಳೋದು ಬೇಡ, ಡಿಸೆಂಬರ್ನ ನಂತರ ಅಂತ. ಸೊ ಹೈಕಮಾಂಡ್ನ ಲೆಕ್ಕಾಚಾರ ಏನು, ಹೆಂಗ್ ವರ್ಕೌಟ್ ಆಗುತ್ತೆ, ರಾಜ್ಯ ನಾಯಕರುಗಳು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅಂತ? ಸಂಪುಟ ಪುನಾರಚನೆಯನ್ನ ಮಾಡ್ಲಾಗತ್ತೆ. ಸುಮಾರು 7-8 ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನ ನೇಮಕ ಮಾಡ್ಲಾಗತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೆದಿದ್ವು. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು, ಸಂಪುಟದಲ್ಲಿ ಕೆಲವು ಬದಲಾವಣೆಯನ್ನ ಮಾಡ್ಬೇಕಾಗತ್ತೆ, ಹಾಗಾಗಿ ಅದರ ಬಗ್ಗೆ ಗಮನವನ್ನ ಹರಿಸಿ ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತವರ ಒಂದು ಪಟ್ಟಿಯನ್ನ ಕಳಿಸಿಕೊಡಿ ಅನ್ನುವಂತಹ ಸಂದೇಶವನ್ನ ಹಿಂದೆ ದೆಹಲಿಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳಿದೆ. ಅದಕ್ಕೆ ಪೂರಕವಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಮುಖ್ಯಮಂತ್ರಿಗಳು ಕೆಲವು ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನ ನೇಮಕ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಡಿ.ಕೆ. ಶಿವಕುಮಾರ್ ಅವರ ಜೊತೆ ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಅಂತಿಮವಾಗಿ ಇನ್ನೇನು ಪಟ್ಟಿಯನ್ನ ಸಿದ್ಧಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಮತ್ತೆ ಹೈಕಮಾಂಡ್ ನಿಂದ ಸ್ಪಷ್ಟವಾದಂತಹ ಸಂದೇಶ ರವಾನೆಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಡಿಸೆಂಬರ್ ವರೆಗೆ ಸಂಪುಟ ಪುನಾರಚನೆಯನ್ನ ಮಾಡೋದು ಬೇಡ, ಸರ್ಕಾರ ಈಗ ಸುಭದ್ರವಾಗಿ ನಡೀತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ, ಮತ್ತೆ ಅದಕ್ಕೆ ಕೈ ಹಾಕಿ ಗೊಂದಲಗಳನ್ನ ಮಾಡ್ಕೊಳ್ಳೋದು ಬೇಡ. 2.5 ವರ್ಷ ಸಂಪೂರ್ಣವಾಗಿ ಸರ್ಕಾರ ಮುಗಿಲಿ, ತದನಂತರದಲ್ಲಿ ಅದರ ಬಗ್ಗೆ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ಒಂದು ಸಂದೇಶವನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಸೂಚನೆಯ ಮೇಲೆ ಈಗ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಹಾಗಾಗಿ ಸಂಪುಟ ಪುನಾರಚನೆ ಆಗತ್ತೆ, ನಮ್ಗೆ ಅವಕಾಶ ಸಿಗುತ್ತೆ ಅಂತೇಳಿ ಯಾರೆಲ್ಲ ಹೊಸಬರು ಸೂಟು ಬೂಟು ಹೊಲ್ಸ್ಕೊಂಡು ರೆಡಿ ಆಗ್ತಾ ಇದ್ರು, ಅವ್ರಿಗೆ ಒಂದು ಕಡೆ ಇನ್ನೂ 5-6 ತಿಂಗಳು ಕಾಯ್ಬೇಕಾದಂತ ಅವಶ್ಯಕತೆ ಈಗ ಎದುರಾಗ್ತಾ ಇದೆ, ನಿರಾಸೆ ಕೂಡ ಇದೆ. ಮತ್ತೊಂದು ಕಡೆ ನಮ್ಮನ್ನ ಇನ್ನ 1-2 ತಿಂಗಳಲ್ಲಿ ಕೈ ಬಿಡಬಹುದು ಅನ್ನುವಂತ ಆತಂಕ ಯಾವೆಲ್ಲ ಸಚಿವರಿಗೆ ಇತ್ತು, ಆ ಸಚಿವರಿಗೆ ಒಂದ್ ಸ್ವಲ್ಪ ನೆಮ್ಮದಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇನ್ನೂ 6-7 ತಿಂಗಳು ಮುಂದಕ್ಕೆ ಹೋಗೋದ್ರಿಂದ ಸಹಜವಾಗಿ
ನಮ್ಗೆ ಆನಂತರದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಕೂಡ ನಡೀಬಹುದು. ನಾವು ಹಾಗೆ ಮುಂದುವರಿಯುವಂತಹ ಅವಕಾಶಗಳು ಕೂಡ ಎದುರಾಗಬಹುದು. ಹಾಗಾಗಿ ಸದ್ಯಕ್ಕೆ ಬಂದಿರುವಂತಹ ಅಪಾಯದಿಂದ ನಾವು ಪಾರಾಗಿದ್ದೇವೆ ಅನ್ನುವಂತ ಒಂದು ನೆಮ್ಮದಿ ಈ ಕೆಲವು ಸಚಿವರಿಗೂ ಕೂಡ ಈಗ ಬಂದಿದೆ. ಸೊ ಹಾಗಾಗಿ ಒಂದು ಕಡೆ ಅವಕಾಶ ಯಾರಿಗೆಲ್ಲ ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿಗಳು ಸಿಗ್ತಾ ಇದೆ. ಅವ್ರಿಗಾಗ್ಲೇ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ, ಹಿರಿಯ ನಾಯಕರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಸಂಪುಟ ಪುನರ್ರಚನೆಯನ್ನ ಮಾಡಿ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಈಗ ಹೈಕಮಾಂಡ್ ನಿಂದಲೇ ಸಂದೇಶ ರವಾನೆ ಆಗಿರೋದ್ರಿಂದ ಸಹಜವಾಗಿ ಈಗ ಯಾವುದೇ ಇಂತಹ ಒಂದು ಪುನಾರಚನೆ ಪ್ರಯತ್ನಕ್ಕೆ ರಾಜ್ಯ ನಾಯಕರು ಕೂಡ ಮುಂದಾಗೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಅರಿಬೇಕಾಗತ್ತೆ. ಎಲ್ಲವೂ ಕೂಡ ಡಿಸೆಂಬರ್ ನಂತರದಲ್ಲೇ ಶುರುವಾಗಬಹುದು ನೀತಿ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.